ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸಾಬುದಾನಿ ಪಾಯಸ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ. ನಾನು ಮೊದಲಿಗೆ ಈ ಲೋಟ ತೊಗೊಂಡೇನ್ರಿ. ಈ ಲೋಟದಲ್ಲೇ ಒಂದು ಲೋಟ ಸಾಬುದಾನಿ ತಗೋತಾ ಇದ್ದೀನಿ ನೋಡಿ. ಈ ಲೋಟದಲ್ಲೇ ಒಂದು ಲೋಟ ಸಾಬುದಾನಿ ತಗೊತಾ ಇದ್ದೀನಿ. ಈ ಸಾಬುಗ ನೆನೆ ಹಾಕ್ತೀನಿ ನೋಡಿ. ಈಗ ಇವನ್ನ ಒಂದೊಂದೂವರೆ ತಾಸು ನೆನೆ ಇಟ್ಟಿದ್ವಿ. ಈಗ ಇವು ನೆಂದಾವು ನೋಡಿ, ಇವಿಷ್ಟು ನೆಂದಾವು. ಇದು ನೀರೆಲ್ಲ ಪೂರ ಬಸಿ ಹಾಕನ್ರಿ ನೋಡಿ. ಈಗ ನೀರಿಲ್ದಂಗ ಇಷ್ಟು ಸಾಬುದಾನಿನ ಬಸ್ಕೊಂಡೆ. ಈಗ ಇದಕ್ಕೆ ಹಾಕೊಳಕತ್ತೀನಿ ನಾನು. ನೀರೆಲ್ಲ ಬಸ್ತಿಟ್ಕೊಂಡು ಈಗ ಅದಕ್ಕೆ ಒಂದು ಕಪ್ ಹಾಲಿನ ಪೌಡ್ರ್ ಹಾಕೊಳಕತ್ತೀನಿ. ಈಗ ಇದಕ್ಕೆ ನಾನು ಒಂದು ಕಪ್ ಸಕ್ಕರೆ ಪೌಡ್ರ್ ಹಾಕೊಳಕತ್ತೀನಿ. ಸಕ್ಕರೆನ ಪುಡಿ ಮಾಡಿ ಇದಕ್ಕೆ ಹಾಕೊಳಕತ್ತೀನಿ. ಈಗ ಇದು ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿಯಾಗಿ. ನೋಡ್ರಿ, ಇಷ್ಟು ಗಟ್ಟಿ ಕಲಿಸ್ಕೊಂಡ್ರೆ ಸಾಕು. ಕಡಾಯಿ ಕಾಯ್ಸಕ್ಕಿಟ್ಟೇನಿ. ಅದಕ್ಕೆ ಈಗ ನಾನು ಅರ್ಧ ಲೀಟ್ರ್ ಹಾಲು ಹಾಕೊಳಕತ್ತೀನಿ. ನೋಡಿ, ನಾವು ಹಾಲು ಕಾಯಕ್ಕಿಟ್ಟಿವಿ. ತಳ ಒತ್ತಬಾರ್ದು ಅಂತೇಳಿ ನಿಧಾನ ತಿರುಗಿಸ್ತಾ ಇರ್ಬೇಕು. ನಾವು ಕೈ ಬಿಡದ ತಿರುಗಿಸ್ತಾ ಇರ್ಬೇಕ್ರಿ ನಿಧಾನ್ಸೆ. ಹಾಲು ಕುದಿಯೋವರೆಗೂ ನೋಡಿ. ಈಗ ಹಾಲು ಕುದಿ ಬಂತ. ಇವಾಗ ಇದಕ್ಕೆ ನಾವು ಸಕ್ಕರೆನ ಸೇರಿಸ್ಕೊಳ್ಳೋಣ. ಈಗ ಸಕ್ಕರೆ ಹಾಕೊಳ್ಳೋಣ. ನಮಗೆ ಸ್ವೀಟ್ ಎಷ್ಟು ಬೇಕಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೋಬೇಕು ನೋಡಿ. ನಾವು ಸಕ್ಕರೆ ಹಾಕೊಂಡ್ಮೇಲೆ ಸಕ್ಕರೆನ ಕರಗಿಸ್ಕೋಬೇಕು ನೋಡಿ. ನಾವು ಹಾಲು, ಸಕ್ಕರೆ, ಸಾಬುದಾನಿನ ಕಲಸಿಟ್ಕೊಂಡಿದ್ವಲ್ರಿ, ಅದನ್ನು ಈಗ ಇದ್ರೊಳಗೆ ಹಾಕ್ಕೊಳ್ಳೋಣ. ಈಗ ಇಷ್ಟನ್ನು ಹಾಕ್ಕೊಂಡವಿ. ಇದನ್ನು ತಿರುಗಿಸ್ತಾ ಇರಬೇಕು. ನೋಡಿ, ಇದನ್ನು ತಿರುಗಿಸ್ತಾ ಮೀಡಿಯಂ ಫ್ಲೇಮ್ ಇಟ್ಕೊಳಕ್ಕೆ ಪಾಯಸ ಈ ಥರ ಆಕೈತಿ. ಇದನ್ನು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಇಷ್ಟು ಕುದಿ ಬಂದ್ರೆ ಇದು ಸಾಕು. ನಾವು ಇವಾಗ ಇದಕ್ಕೆ ಕೇಸರಿ ಕಲಸಿರೋಂಥ ಹಾಲನ್ನ ಮತ್ತೆ ಹಾಕ್ಕೊಳ್ಳೋಣ್ರಿ. ಇದಕ್ಕೆ ಈಗ ಹಾಲು ಹಾಕ್ಕೊತಾ ಇದ್ದೀನಿ ರೀ. ಇವಾಗ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಳಕತ್ತೇನೆ ರೀ. ಈಗ ಇವಾಗ ನೋಡ್ರಿ, ಬರೀ ಹಾಲಲ್ಲೇ ಮಾಡಿರ್ತಕ್ಕಂಥ ಸಾಬುದಾನಿ ಪಾಯಸ ಈಗ ರೆಡಿ ಆಯ್ತು. ನಾವು ಸರ್ವ್ ಮಾಡ್ಕೊಳ್ಳೋಣ ರೀ. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ ಸಾಬುದಾನಿ ಪಾಯಸನ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಬುದಾನಿ ಪಾಯಸ ಹೆಂಗೆ ಮಾಡೋದು ಅಂತಂದೇಳಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಈಗ ನಾವು ಟೇಸ್ಟ್ ಮಾಡೋಣ. ಟೇಸ್ಟ್ ಹೆಂಗೆ ಬಂತಂತೇಳಿ ನೋಡೋಣ. ತುಂಬ ರುಚಿಯಾಗಿ ಬಂದೈತಿ.
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.